ಗುರುವಚನ ಕೇಳಿ ಕೇಳಿ ಶಿವವಚನ ಕೇಳಿ ಕೇಳಿ ಗುರುವಚನ ಪುರಾತರ ವಚನಾನುಭವ ಕೇಳಿ ಬಂದಿರಯ್ಯ ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚರು ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದರೆ ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದರೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಇಂತಲ್ಲದೆ ಮನೋರಾಪುರಾಣಿ ತನ್ಮುಕ್ತಿ ಕೇಳಿದರೆ ಇಂತಲ್ಲದೆ ಮನೋರಾಪುರಾಣಿ ತನ್ಮುಕ್ತಿ ಕೇಳಿದರೆ ಉಪದೇಶವಿತ್ತು ಸರುದಯ್ಯ ಏತರವನುದಯ್ಯ ಉಪದೇಶವಿತ್ತು ಸರುದಯ್ಯ ಏತರವನುದಯ್ಯ ಮಹಾಲಿಂಗ ಕಲ್ಲೇಶ್ವರ ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖನೇ ಗುರುವಚನ ಪರಾಮುಖನೇ ಎಂದೆಂದು ಭವಲಿಂಗರು ನೋಡ 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 ಬಿತ್ತು ಬೆಳೆಯಿತ್ತು, ಕೆಯ್ಯ ಕೊಯ್ಯಿತ್ತು, ಗೂಡು ಮುರಿಯಿತ್ತು, ಕತ್ತುರಿಯೊಟ್ಟಿತ್ತು, ಒಕ್ಕಿತ್ತು, ತೂರಿತ್ತು, ಅಳೆಯಿತ್ತು, ಸಲಗೆ ತುಂಬಿತ್ತು, ಕೂಡಲ ಸಂಗಮ ದೇವಯ್ಯ ಮೇಟಿ ಕಿತ್ತಿತ್ತು, ಕಣ ಹಾಳಾಯಿತ್ತು. ಬಸವಣ್ಣವರ ಈ ವಚನ ಬೆಡಗಿನಿಂದ ಕೂಡಿದೆಯೇನು ಅಂತ ಅನಿಸೋದು ಸಹಜ. ಇಲ್ಲಿ ಬೆಡಗು, ಬೆರಗು ಮತ್ತು ಅವರ ಬದುಕಿನ ಕೊನೆಯ ದಿನಗಳ ದುರಂತದ ಛಾಯೆ ಇರಬಹುದೇ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಇನ್ನೊಂದು ಅರ್ಥದಲ್ಲಿ ಅವರ ಆಧ್ಯಾತ್ಮಿಕ ಸಾಧನೆ ಮತ್ತು ಜೀವನ್ಮುಕ್ತ ಸ್ಥಿತಿಯ ಕೃಷಿಯ ರೂಪಕದ ಸುಂದರ ವಿವರಣೆ ಇದ್ದ ಹಾಗೆ ಕಾಣುತ್ತೆ. ಮೇಲ್ನೋಟಕ್ಕೆ ಇಲ್ಲಿ ಒಬ್ಬ ಕೃಷಿಕನ ಕಾಯಕದ ಪೂರ್ಣ ವಿವರಣೆ ಇದೆ. ಬಸವಣ್ಣವ್ರಿಗೆ ಲೌಕಿಕ ಪಾರಮಾರ್ಥಿಕ ಅನ್ನುವಂಥ ಭಿನ್ನತೆ ಇರಲಿಲ್ಲ. ಕಾರಣ ಅವರು ಮರ್ತ್ಯಲೋಕವನ್ನೇ ಕರ್ತಾರನ ಕಮ್ಮಟ ಮಾಡಿಕೊಂಡಂಥವ್ರು. ಲೌಕಿಕ ವ್ಯವಹಾರಗಳನ್ನೇ ಪಾರಮಾರ್ಥಿಕ ವ್ಯವಹಾರವಾಗಿಸಿಕೊಂಡಂಥ ಅದ್ಭುತ ಚೇತನ. ವಚನದಲ್ಲಿ ಕೃಷಿ ಕಾಯಕದ ಬೀಜ ಬಿತ್ತೋದು, ಬೆಳೆಯೋದು, ಕೊಯ್ಲು ಮಾಡೋದು, ಕಣಸುಗ್ಗಿ ಅಂದರೆ ಒಕ್ಕಲು ಮಾಡೋದು, ತೂರೋದು, ಅಳೆಯೋದು, ಈ ಕ್ರಿಯೆಯನ್ನು ಸಂಸಾರ ಚಕ್ರದಿಂದ ಮುಕ್ತರಾಗುವ ಪ್ರಕ್ರಿಯೆಗೆ ಹೋಲಿಸಿದ್ದಾರೆ. ಸಾಧಕನ ಸಾಧನೆಯ ಕೊನೆಯಲ್ಲಿ ನಾನು ಅನ್ನುವಂಥ ಅಹಂಕಾರ ನಿರಸನವಾಗಿ ಲಿಂಗೈಕ್ಯ ಸ್ಥಿತಿ ತಲುಪಿದಾಗ ಲೌಕಿಕ ಪ್ರಪಂಚವೇ ಕೊನೆಗೊಳ್ಳುತ್ತೆ. ಬಿತ್ತು ಬೆಳೆಯಿತು ಅಂದರೆ ಭಕ್ತಿ ಅನ್ನುವಂಥ ಬೀಜವನ್ನು ತನು ಮನದಲ್ಲಿ ಬಿತ್ತಿ ಅದು ಜ್ಞಾನವಾಗಿ ಬೆಳೆಯುವಂಥದ್ದು. ಕೇಯ ಕೊಯ್ಯಿತ್ತು ಅಂದರೆ ಬೆಳೆದ ಬೆಳೆಯನ್ನು ಕತ್ತರಿಸೋದು.
ಸಂಸಾರದ ವಾಸನೆಗಳನ್ನು ಕಿತ್ತೆಸೆಯೋದು. ಗೂಡು ಮುರಿಯಿತ್ತು ಅಂದರೆ ಧಾನ್ಯ ಸಂಗ್ರಹಿಸುವಂಥ ಗೂಡನ್ನು ಮುರಿದು ಹಾಕಲಾಯಿತು ಅಂತ. ಇಲ್ಲಿ ದೇಹ ಎಂಬ ಭ್ರಮೆಯ ಗೂಡು ಕತ್ತರಿಯೊಟ್ಟಿತ್ತು ಅಂದರೆ ತೆನೆಗಳನ್ನು ಒಂದು ಕಡೆ ರಾಶಿ ಹಾಕಲಾಯಿತು. ಅಂದರೆ ಮನಸ್ಸಿನ ಆಲೋಚನೆಗಳನ್ನು ಏಕಾಗ್ರಗೊಳಿಸುವಂಥದ್ದು. ಒಕ್ಕಿತ್ತು, ತೂರಿತ್ತು, ಅಳೆಯಿತ್ತು ಅಂದರೆ ಒಕ್ಕಣೆ ಮಾಡಿ ತೂರಿ ಜ್ಞಾನದ ಅಳತೆಯನ್ನು ನೋಡಲಾಯಿತು ಅಂತ. ಇದರ ಅರ್ಥ ಒಳ್ಳೆಯದನ್ನು ಕೆಟ್ಟದ್ರಿಂದ ಬೇರ್ಪಡಿಸುವಂಥದ್ದು. ಸಲಿಗೆ ತುಂಬಿತ್ತು ಅಂದರೆ ಅಳತೆಯ ಪಾತ್ರೆ ತುಂಬಿತ್ತು, ಅಂದರೆ ಸಾಧನೆ ಪೂರ್ಣಗೊಂಡು ಮುಕ್ತಿಯ ಫಲ ಲಭಿಸಿತು ಅಂತ. ಕೂಡಲ ಸಂಗಮ ದೇವಯ್ಯ ಮೇಟಿ ಕಿತ್ತಿತ್ತು, ಕಣ ಹಾಳಾಯಿತ್ತಯ್ಯ. ಮೇಟಿ ಅಂದರೆ ಕಣದ ಮಧ್ಯದಲ್ಲಿ ನೆಟ್ಟಿರುವಂಥ ಕಂಬ. ಎತ್ತುಗಳನ್ನು ಈ ಕಂಬಕ್ಕೆ ಕಟ್ಟಿ ಧಾನ್ಯದ ತೆನೆಗಳನ್ನು ತುಳಿಸ್ತಾರೆ. ಆಧ್ಯಾತ್ಮಿಕವಾಗಿ ಮೇಟಿ ಅಂದರೆ ಅಹಂಕಾರ ಅಥವಾ ಜೀವಭಾವ. ಕಣ ಅಂದರೆ ಧಾನ್ಯ ರಾಶಿ ಮಾಡುವಂಥ ಜಾಗ. ಇದು ಸಂಸಾರ ಅಥವಾ ಪ್ರಕೃತಿಯ ಸಂಕೇತ. ಸಾಧನೆ ಪೂರ್ಣವಾಗಿ ಮುಕ್ತಿಯ ಫಲ ದೊರೆತಾಗ ಕೂಡಲ ಸಂಗಮ ದೇವ ಆ ಕಣದ ಮಧ್ಯದಲ್ಲಿ ಇದ್ದಂಥ ಮೇಟಿಯನ್ನು ಕಿತ್ತಾಕಿದ ಅಂದರೆ ಅಹಂಕಾರವನ್ನು ತೊಡೆದ ಅಂತ. ಮೇಟಿಯೇ ಇಲ್ಲದ ಮೇಲೆ ದನಗಳನ್ನು ಕಟ್ಟೋದು ಎಲ್ಲಿ, ಒಕ್ಕಣೆ ಮಾಡೋದು ಹೇಗೆ? ಹಾಗಾಗಿ ಕಣವೇ ಹಾಳಾಯಿತು. ಮನುಷ್ಯನಿಗೆ ಮುಕ್ತಿ ದೊರೆತಾಗ ಜನನ ಮರಣದ ಸಂಸಾರದ ಚಕ್ರ ಕೊನೆಗೊಳ್ಳುತ್ತೆ. ನಾನು ಅನ್ನುವಂಥ ಅಹಂಕಾರ ಅಳಿದಾಗ ಈ ಲೌಕಿಕ ಜಗತ್ತಿನ ಮಾಯೆ ತನ್ನಷ್ಟಕ್ಕೆ ತಾನೇ ಇಲ್ಲವಾಗುತ್ತೆ. ಸಾಧಕ ಸಂಪೂರ್ಣವಾಗಿ ಲಿಂಗಾಂಗ ಸಮರಸ ಸುಖ ಅನುಭವಿಸ್ತಾನೆ. ಇದೇ ವಚನವನ್ನು ಬೇರೆ ರೀತಿಯೂ ವ್ಯಾಖ್ಯಾನ ಮಾಡಬಹುದು. ಬಿತ್ತು ಬೆಳೆಯಿತ್ತು, ಕೆಯ್ಯ ಕೊಯ್ಯಿತ್ತು ಅಂದರೆ ಬಸವಣ್ಣವರು ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪಿಸಿ ಜಾತಿ ಮುಕ್ತ ಸಮಾನತೆಯ ಸಮಸಮಾಜದ ಕಾಯಕ ದಾಸೋಹ ಪ್ರಜ್ಞೆಯ ಏಕದೇವತಾರಾಧನೆಯ ಬೀಜ ಬಿತ್ತಿದರು. ಅದು ಶರಣ ಸಂಕುಲವಾಗಿ ಬೆಳೀತು. ಎಲ್ಲ ಕಡೆಯಿಂದ ಸಾಧಕರು ಕಲ್ಯಾಣಕ್ಕೆ ಬರಲಿಕ್ಕೆ ಆರಂಭಿಸಿದರು. ಕಲ್ಯಾಣಕ್ಕೆ ಹೊಸ ಕಳೆ ಬಂತು. ಬಿಜ್ಜಳನ ರಾಜ್ಯ ಸುಭಿಕ್ಷ ಆಗಿತ್ತು. ಆದರೆ ಪಟ್ಟಭದ್ರರು ಮತ್ತು ಪೂಜಾರಿ ಪುರೋಹಿತರಿಗೆ ಈ ಪ್ರಗತಿಯನ್ನು ಸಹಿಸುವಂಥ ಹೃದಯವಂತಿಕೆ ಬರದೆ ಹೊಟ್ಟೆ ಕಿಚ್ಚು ಹೆಚ್ಚಾತು. ಅಂಥ ಸಂದರ್ಭದಲ್ಲೇ ಜಾತ್ಯತೀತ ಕಲ್ಪನೆಯನ್ನು ಸಾಕಾರಗೊಳಿಸುವಂಥ ನಿಟ್ಟಿನಲ್ಲಿ ಹರಳಯ್ಯ ಮತ್ತು ಮಧುವರಸರ ಮಗ ಮತ್ತು ಮಗಳಿಗೆ ಮದುವೆ ನಡೆಯಿತು. ಅದೇ ಬೆಳೆ ಕಟಾವಿಗೆ ಬಂದಂಥ ಸ್ಥಿತಿ. ಅವರ ಕನಸುಗಳು ಸಾಕಾರಗೊಳ್ಳುವ ಹಂತ. ಒಕ್ಕಿತ್ತು, ತೂರಿತ್ತು, ಅಳೆಯಿತ್ತು, ಸಲಿಗೆ ತುಂಬಿತ್ತು. ಬಸವಾದಿ ಶರಣರ ವಿಚಾರ ಮತ್ತು ಆಚಾರ ಕ್ರಾಂತಿ ಜಗತ್ತಿಗೆ ಮಾದರಿಯಾಗಿ ಆ ಕ್ರಾಂತಿಯ ಫಲ ಸಿದ್ಧವಾಗಿತ್ತು. ಮೇಟಿ ಕಿತ್ತಿತ್ತು, ಕಣ ಹಾಳಾಯಿತ್ತಯ್ಯ ಅಂದರೆ ಬಿಜ್ಜಳ, ಕೊಂಡಿಮಂಚಣ್ಣ ಮತ್ತು ಮಡಿವಂತ ಪಟ್ಟಭದ್ರ ಚಾಡಿಯ ಮಾತುಗಳಿಗೆ ಕಿವಿಯಾಗಿದ್ದ ಕಾರಣದಿಂದ ಬಸವಣ್ಣ ತನ್ನ ಪ್ರಧಾನಿಯ ಪಟ್ಟವನ್ನು ತ್ಯಜಿಸಿ ಕಲ್ಯಾಣದಿಂದ ಕೂಡಲ ಸಂಗಮದ ಕಡೆಗೆ ಹೋಗಬೇಕಾಗ್ತು. ಕ್ರಾಂತಿಯ ಕೇಂದ್ರ ಬಿಂದುವಾದಂಥ ಬಸವಣ್ಣವರೇ ಕಲ್ಯಾಣ ತ್ಯಜಿಸಿದ್ದು ಕಣದ ಮಧ್ಯೆ ಇರುವಂಥ ಮೇಟಿ ಕಿತ್ತು ಹೋದಂತೆ. ಮೇಟಿ ಕಿತ್ತಾಕ್ಷಣ ಅವರು ಕಟ್ಟಿದ ಕಲ್ಯಾಣದ ಶರಣರ ಕ್ರಾಂತಿ ವೈರಿಗಳ ದಾಳಿಗೆ ಸಿಲುಕಿ ಹಾಳಾತು. ಬಸವಣ್ಣವರು ರಕ್ತ ಮಾಂಸ ಕೊಟ್ಟು ಕಾಯಕ ದಾಸೋಹದ ತತ್ವದ ತಳಹದಿ ಮೇಲೆ ಕಟ್ಟಿದಂಥ ಸಮಸಮಾಜದ ಸಮಾನತೆಯ ಜಗತ್ತು ತಮ್ಮ ಕಣ್ಣೆದುರೇ ಪಟ್ಟಭದ್ರರ ರಾಜಕೀಯ ಕುತಂತ್ರಕ್ಕೆ ಬಲಿಯಾಗೋದನ್ನು ಕಂಡು ಬಸವಣ್ಣವ್ರಿಗೆ ತೀವ್ರ ಆಘಾತ ಆಗಿರ್ಬೋದು. ನಾನು ಇಲ್ಲಿದ್ದು ಏನು ಮಾಡಬೇಕಾದ ಕೆಲಸ ಇದೆ, ನನ್ನ ಕಾಯಕ ಮುಗೀತು,
ಬೆಳೆ ಕೈಗೆ ಬಂತು. ಆದರೆ ವಿಧಿಯ ಆಟ ಕಣವನ್ನೇ ಹಾಳು ಮಾಡಿತು. ಇದೆಲ್ಲ ಆ ಕೂಡಲ ಸಂಗಮನ ಇಚ್ಛೆ ಅಂದ್ರು. ನಿರಾಶೆಯಿಂದ ಹುಟ್ಟಿದ ನಿರ್ಲಿಪ್ತ ಭಾವ ವಚನದಲ್ಲಿ ಎದ್ದು ಕಾಣುತ್ತೆ. ಈ ನೆಲೆಯಲ್ಲಿ ಈ ವಚನವನ್ನು ಎರಡೂ ರೀತಿಯಲ್ಲಿ ನೋಡಬಹುದು. ಸಾಧಕನ ಅಹಂಕಾರ ಅಳಿದು ಲಿಂಗಾಂಗ ಸಮರಸವಾಗುವಂಥ, ಸಂಸಾರ ಮಾಯೆಯಾಗುವಂಥ ಸ್ಥಿತಿ. ಮತ್ತೊಂದು, ಕಲ್ಯಾಣ ಕ್ರಾಂತಿ ಭಗ್ನಗೊಂಡಾಗ, ತಾವು ಬಿತ್ತಿ ಬೆಳೆದ ಸಾಮಾಜಿಕ ಕ್ರಾಂತಿ ತಮ್ಮ ಕಣ್ಣೆದುರೇ ನಾಶವಾದಾಗ, ಬಸವಣ್ಣನವರು ಅನುಭವಿಸಿದ ತೀವ್ರ ವಿಷಾದ ಮತ್ತು ಆಧ್ಯಾತ್ಮಿಕ ಶರಣಾಗತಿ ಇತಿಹಾಸದ ಆ ಕರುಣಾಜನಕ ಸಂದರ್ಭಕ್ಕೆ ಹಿಡಿದ ಕನ್ನಡಿಯಾಗಿದೆ ಅಂತ ಹೇಳಬಹುದು. ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ, ದೇವಯ್ಯ. ಬಿತ್ತಿತ್ತು ಬೆಳೆಯಿತು ಕೈಯ ಕೊಯ್ಯಿತ್ತು, ಬಿತ್ತಿತ್ತು ಬೆಳೆಯಿತು ಕೈಯ ಕೊಯ್ಯಿತ್ತು, ಮುರಿಗಿತ್ತು ಗುತ್ತೂರಿಗೋ ಕಿತ್ತು, ಗುಡು ಮುರಿಗಿತ್ತು ಗುತ್ತೂರಿಗೋ ಕಿತ್ತು, ಒಕ್ಕಿತ್ತು ತೂರಿತ್ತು ಅಡಿಗಿತ್ತು, ಒಕ್ಕಿತ್ತು ತೂರಿತ್ತು ಅಡಿಗಿತ್ತು, ಬಿತ್ತಿತ್ತು ಬೆಳೆಯಿತ್ತು ಕೈಯ ಕೊಯ್ಯಿತ್ತು, ಬಿತ್ತಿತ್ತು ಬೆಳೆಯಿತ್ತು ಕೈಯ ಕೊಯ್ಯಿತ್ತು. ಸಲಗೆ ತುಂಬಿತ್ತು ಕೂಡಲ ಸಂಗಮ ದೇವಾ, ಸಲಗೆ ತುಂಬಿತ್ತು ಕೂಡಲ ಸಂಗಮ ದೇವಯ್ಯ, ಮೇಟಿ ಕೀರ್ತಿತ್ತು ಕಣಹಾಳಾಯಿತಯ್ಯ, ಮೇಟಿ ಕೀರ್ತಿತ್ತು ಕಣಹಾಳಾಯಿತಯ್ಯ, ಬಿತ್ತಿತ್ತು ಬೆಳೆಗಿತ್ತು ಕೈಯ ಕೊಯ್ಯಿತ್ತು, ಬಿತ್ತಿತ್ತು ಬೆಳೆಗಿತ್ತು ಕೈಯ ಕೊಯ್ಯಿತ್ತು, ಗುಡು ಮುರಿಗಿತ್ತು ಗುತ್ತೂರಿಗೋ ಕಿತ್ತು, ಒಕ್ಕಿತ್ತು ತೂರಿತ್ತು ಅಡಿಗಿತ್ತು, ಒಕ್ಕಿತ್ತು ತೂರಿತ್ತು ಅಡಿಗಿತ್ತು, ಬಿತ್ತಿತ್ತು ಬೆಳೆಗಿತ್ತು ಕೈಯ ಕೊಯ್ಯಿತ್ತು, ಬಿತ್ತಿತ್ತು ಬೆಳೆಗಿತ್ತು, ಬಿತ್ತಿತ್ತು ಬೆಳೆಗಿತ್ತು, ಬಿತ್ತಿತ್ತು ಬೆಳೆಗಿತ್ತು. ಬನ್ನಿ ಕೇಳ ಬನ್ನಿ ವಚನ ಸಂದೇಶ, ಕೇಳ ಬನ್ನಿ ವಚನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ
ಜೀವನ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ